ನಟ ಹಾಗೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಸುದ್ದಿಗೋಷ್ಠಿಯನ್ನ ಇವತ್ತು ನಡೆಸಿದ್ರು. ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಜೊತೆಗೆ ಅವ್ರು ಹೇಳ್ತಾರೆ, ನಾನು ಇನ್ ಮುಂದೆ 24x7 ಫುಲ್ ಟೈಮ್ ರಾಜಕಾರಣಿ ಅಂತ. ಸೊ ಎಲ್ಲ ಒಂದ್ ಕಡೆ ತಂದೆ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಸಂಸದರು. ಸೊ ಆ ಒಂದು ವಿಚಾರಕ್ಕೆ ಆಗಿ ಹೇಳಿರಬಹುದು. ಸೊ ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಚಾನೆಲ್ ಮುಖ್ಯಸ್ಥರಾಗಿರುವಂತಹ ಶಿವ್ ಸರ್ ಇದ್ದಾರೆ, ಜೊತೆಗೆ ಫಿಲಂ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಸರ್ ಇದ್ದಾರೆ. ಮೊದಲು ನಾನು ವಿಜಯ್ ಸರ್ಗೆ ಪ್ರಶ್ನೆ ಕೇಳ್ತೀನಿ. ಯಾಕಂದ್ರೆ ಮೊದಲು ನಿಖಿಲ್ ಕುಮಾರಸ್ವಾಮಿ ನಟ ಆಗಿದ್ರು, ಈಗ ರಾಜಕೀಯದಲ್ಲಿದ್ದಾರೆ. ಒಂದ್ ವಿಚಾರ, ಅವರು ನಟನಾಗೂ ಕೂಡ ಫುಲ್ ಸಕ್ಸಸ್ ಕಂಡಿಲ್ಲ, ರಾಜಕಾರಣಿಯಾಗೂ ಕೂಡ ಫುಲ್ ಸಕ್ಸಸ್ ಕಂಡಿಲ್ಲ. ನೀವು ನಟನಾಗೂ ಕೂಡ ನೋಡಿದೀರಾ, ಈಗ ರಾಜಕೀಯವಾಗೂ ನೋಡಿದೀರಾ. ಏನ್ ಅನ್ಸುತ್ತೆ ಸರ್ ಇವತ್ತಿನ ಸ್ಟೇಟ್ಮೆಂಟ್ ಬಗ್ಗೆ? ನೀವು ಹೇಳ್ದಂಗೆ ಅವರು ನಟರಾಗಿ ಎಂಟ್ರಿ ಕೊಟ್ಟವರು. ಅವ್ರನ್ನ ಗುರುಸೋದು ಒಬ್ಬ ನಟ ಅಂತಾನೆ. ರಾಜಕಾರಣಿ ನೆಕ್ಸ್ಟು ರಾಜಕಾರಣ ಕುಟುಂಬದಿಂದ ಬಂದವರು ನಟರಾದರು. ಫಸ್ಟ್ ಜಾಗವರ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅದ್ದೂರಿಯಾಗಿ ಮುಹೂರ್ತ ಕಾಣ್ತದು. ದೊಡ್ಡ ಮಟ್ಟದ ಇಂಡಸ್ಟ್ರಿಯ ಎಲ್ಲ ಜನ ಬಂದು, ಅಂಬರೀಷಿಂದ ಹಿಡಿದು ಎಲ್ಲರೂ ಬಂದಿದ್ದರು. ದೇವೇಗೌಡರು ಕೂಡ ಅವಾಗ ಬಂದು ಆಶೀರ್ವಾದ ಮಾಡಿದ್ರು. ಜಾಗವರ್ ಸಿನಿಮಾ ಆಯಿತು. ಅದಾದ ನಂತರ ಒಂದಿಷ್ಟು ಸಿನಿಮಾಗಳು ಅವರಿಗೆ ಹುಡ್ಕೊಂಬಂದು ಒಂದು 2-3 ಸಿನಿಮಾ ಮಾಡಿದ್ರು. ಅದಾದಮೇಲೆ ಸೀತಾರಾಮ ಕಲ್ಯಾಣ ಅಂತ ಒಂದು ಸಿನಿಮಾ ಮಾಡಿದ್ರು. ಅದಾದ ನಂತರ ಕುರುಕ್ಷೇತ್ರ ಅಂತ ಒಂದು ಸಿನಿಮಾನ ಕೂಡ ಮಾಡಿದ್ರು. ಆಮೇಲೆ ರೈಡರ್ ಅಂತ ಒಂದು ಸಿನಿಮಾ ಬಂತು. ಅದಾದಮೇಲೆ ಇನ್ನೊಂದು ಸಿನಿಮಾ ಒಪ್ಕೊಂಡ್ರು. ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದ ತಕ್ಷಣ ಅದನ್ನು ಸಿನಿಮಾನ ಅರ್ಧಕ್ಕೆ ನಿಲ್ಲಿಸಿ ಎಲೆಕ್ಷನ್ ಕಡೆಗೆ ಹೋದರು. ಮತ್ತು ಎಲೆಕ್ಷನ್ ಗೊತ್ತಾಯ್ತಲ್ಲ, ಎಲ್ಲರಿಗೂ ಗೊತ್ತಾಯ್ತು. ರಿಸಲ್ಟ್ ಬಂತು, ಅವರು ಸೋತರು. ಮತ್ತು ಅಗೇನ್ ಸಿನಿಮಾ ಕಡೆ ಮುಖ ಮಾಡಿದ್ರು. ಸೊ ಸಿನಿಮಾ ಫುಲ್ ಫ್ಲೆಡ್ಜ್ ಆಗಿ ಸಿನಿಮಾದಲ್ಲಿ ಅವ್ರು ತೊಡ್ಕೊಂಡಿದ್ದರೆ ಇವತ್ತು ಏನಾದರೂ ಆಗ್ಬೋದಿತ್ತು. ಅವರು 2 ದೋಣಿ ಮೇಲೆ ಕಾಲಿಟ್ಟಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ಕಡೆ ಒಂದು ಸಿನಿಮಾ, ಒಂದು ರಾಜಕೀಯ. ಯಾಕಂದರೆ ಪರಿಪೂರ್ಣವಾಗಿ ಸಿನಿಮಾದಲ್ಲೂ ಬೆಳೀಲಿಲ್ಲ, ರಾಜಕಾರಣದಲ್ಲೂ ಅಷ್ಟು ಆಗಲಿಲ್ಲ. ಆ ಥರ 2 ದೋಣಿ ಮೇಲೆ ಕಾಲಿಟ್ಟಾಗ ಒಂದರಲ್ಲೂ ಸರಿಯಾಗಿ ಅವ್ರನ್ನ ತೊಡಗಿಸ್ಕೊಳ್ಳೋಕೆ ಆಗಲ್ಲ. ಹೌದು. ಸೊ ನಿಖಿಲ್ ವಿಷಯದಲ್ಲೂ ಅದೇ ಆಯಿತು ಅಂತ ಅನ್ಸುತ್ತಾ? ಖಂಡಿತ. ಯಾಕಂದರೆ ಒಂದು ಕಡೆ ಫೋಕಸ್ ಮಾಡಲಿಲ್ಲ ಅವರು. ಒಂದು ಕಡೆ ಫೋಕಸ್ ಮಾಡಿದ್ರೆ ಏನಾದರೂ ಆಗ್ಬೋದಿತ್ತು. ಸೊ ಹಾಗಾಗಿ ಸಿನಿಮಾ ಈಗಿನ ಪರಿಸ್ಥಿತಿಯಲ್ಲಿ ಸಿನಿಮಾ ಮಾಡಿದ್ರೆ ಏನಾದರೂ ಆಗಬಹುದಾ ಅನ್ನೋ ಒಂದು ಇದು ಇತ್ತೇನೋ, ಭಯ ಇತ್ತೇನೋ. ಹಾಗಾಗಿ ಫುಲ್ ಟೈಮ್ ರಾಜಕಾರಣಕ್ಕಾಗಿಯೇ ನಾನು ದುಡಿತೀನಿ ಅಂತೇಳಿ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ನೀವು ಹೇಳ್ದಂಗೆ ಇದೆ, ಅವ್ರ ತಂದೆ ಸಂಸದರಾದರು. ಕೇಂದ್ರ ಸರ್ಕಾರದ ಇದರಲ್ಲಿ ಒಂದು ಪೋಸ್ಟ್ ಸಿಕ್ಕರೂ ಕೂಡ ಅವರಿಗೆ ಒಂದು ರಾಜಕೀಯ ಇನ್ನಷ್ಟು ಸುಲಭ ಆಗ್ತದೆ. ಇನ್ನು ಉಳಿದಿದ್ದ ರಾಜಕೀಯದ ಬಗ್ಗೆ ಏನಾದರೂ ಹೇಳೋದಾದರೆ ಶಿವ್ ಸರ್ ಹೇಳ್ಬೇಕು. ಇವಾಗ 2 ದೋಣಿ ಮೇಲೆ ಕಾಲಿಟ್ಟರೆ ಸಕ್ಸಸ್ ಆಗಲ್ಲ. ನೀವು ಅಲ್ಲಿ 2 ದೋಣಿ ಅಂತ ಗೊತ್ತಲ್ಲ, ಅದು ಯಾವಾಗ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಹೋಗ್ಬೋದು. ಬಟ್ ಕಷ್ಟ, ರೇರ್. ಎಲ್ಲ ಒಂದಷ್ಟು ನೀವು ಒಳಗೆ ಗಟ್ಟಿಗೆ ಒಂದು ಟೈಮ್ ಹೋಗ್ಬೋದು ಅಷ್ಟೇ. ಲೋಕಸಭೆ ಮಂಡ್ಯ ಸೋತ್ರು 2019. ಎಲ್ರಿಗೂ ಪವನ್ ಕಲ್ಯಾಣ್ ಸಿನಿಮಾಗಳನ್ನ ಹೆಚ್ಚು ಕಮ್ಮಿ ನಿಲ್ಲಿಸ್ದಂಗೆ ಮಾಡಿ ಪೂರ್ಣ ಪ್ರಮಾಣ ರಾಜಕಾರಣಕ್ಕೆ ಬಂದರು. ಕಳೆದ ಬಾರಿ ಸೋತಿದ್ರು. ಅವರಣ್ಣ ಚಿರಂಜೀವಿ ಪ್ರಜಾರಾಜ್ಯಂ ಪಾರ್ಟಿ ಕಟ್ಟು 18 MLAಗಳನ್ನ ಗೆದ್ದು ನಂತರ ಪಕ್ಷವನ್ನು ಕಾಂಗ್ರೆಸ್ಗೆ ಮರ್ಜ್ ಮಾಡಿ ರಾಜಕೀಯದಿಂದ ದೂರ ಹೋಗ್ಬಿಟ್ರು. ರಾಜಕೀಯ ಲಾಭನ, ಸಿನಿಮಾ ಲಾಭನ. ಇಸ್ ಲೈಕ್ ಎ ಬಿಸ್ನೆಸ್ ಅಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲೇನು ಕೇಳಂಗೇನಿಲ್ಲ. ನಿಖಿಲ್ ಕುಮಾರಸ್ವಾಮಿ ಸಂಸದರಾಗಿ ಆಯ್ಕೆ ಆಗಿದ್ರೆ ನಂತರ ಸಿನಿಮಾ ಕಡೆ ಹೆಚ್ಚು ಆಸಕ್ತಿ ತೋರ್ತಿರ್ಲಿಲ್ಲ. MLA ಆಗಿ ಆಯ್ಕೆ ಆಗಿರೋ ಕೂಡ ಹೆಚ್ಚು ಕಮ್ಮಿ ತೋರ್ತಿರ್ಲಿಲ್ಲ. ಬಟ್ ನಾನು ಹೋಗಿದ್ದೆ, ಲೈಕಾ ಪ್ರೊಡಕ್ಷನ್ ಅವ್ರದ್ದು ತಾಜ್ ವೆಸ್ಟ್ ಎಂಡಲ್ಲಿ ಪ್ರೆಸ್ ಮೀಟ್ ಆಗುತ್ತೆ. ಅದಕ್ಕೆ ಹೋದಾಗ ಮುಹೂರ್ತ ಆಗುತ್ತೆ. ಹೋದಾಗ ಇನ್ನು ಕಂಪ್ಲೀಟ್ಸ್ ರಾಜಕಾರಣಕ್ಕೆ ಬರಲ್ಲ, ಸಿನಿಮಾನೇ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. ಈ ಲೋಕಸಭೆ ಗ್ರಾಮಾಂತರಕ್ಕೆ ಮಂಡ್ಯ ನಿಲ್ಲಿಸ್ತೀರ ಅಂದಾಗಲೂ ಇಲ್ಲ, ಅವ್ರು ರಾಜಕೀಯಕ್ಕೆ ಬರಲ್ಲ, ಸಿನಿಮಾನೇ ಮಾಡೋದು ನಿಖಿಲ್ ಅಂತ ಹೇಳ್ತಾರೆ. ಬಟ್ ಈಗ ನಿಖಿಲ್ ರಾಜಕೀಯಕ್ಕೆ ಬರೋದೇ ಇಲ್ಲ, ಸಿನಿಮಾ ಅಂತ ಕುಮಾರಸ್ವಾಮಿ ಹೇಳಿದ ಮೇಲೂ ಇವತ್ತು ನಿಖಿಲ್ ಹೇಳಿಕೆ ಇದೆಯಲ್ಲ, ಭಾಳಷ್ಟು ಬೆಳವಣಿಗೆ ಕಾರಣ ಆಗಿದೆ. ಯಾಕಂದ್ರೆ ನಿಖಿಲ ಪ್ರಜ್ವಲ್ ಅನ್ನೋ ಪ್ರಶ್ನೆಗಳು ರೈಸ್ ಆಗ್ತಿತ್ತು. ಈಗ ಪ್ರಜ್ವಲ್ ಕತೆ ಮುಗೀತು. ಈ ಪ್ರಜ್ವಲ್ ಏನಾದ್ರು ಮತ್ತೆ ಹಾಸನ ಗೆದ್ದಿದ್ರೆ, ಈ ಸನ್ನಿವೇಶಗಳಾಗಿಲ್ಲ ಅಂದಿದ್ರೆ ನಿಖಿಲ್ ರಾಜಕಾರಣಕ್ಕೆ ಬರ್ತಿರ್ಲಿಲ್ಲ. ರೇವಣ್ಣ ಮತ್ತೆ ಕುಮಾರಸ್ವಾಮಿ ಅವ್ರ ನಡುವೆ ನಡೀತಿತ್ತಲ್ಲ ಸಂಘರ್ಷ, ಅದಕ್ಕೊಂದಷ್ಟು ಸಮಸ್ಯೆಗಳ ಕಾರಣ ಆಗಿತ್ತು. ಈಗ ಪ್ರಜ್ವಲ್ ರಾಜಕೀಯವಾಗಿ ಮುಗೀತು ಕತೆ. ಪ್ರಜ್ವಲ್ ರಾಜಕೀಯ ಜೀವನ ಮುಗೀತು. ರೇವಣ್ಣ ಅದು ಕೂಡ ಕುಮಾರಸ್ವಾಮಿ ಅವ್ರಿಗೂ ರೇವಣ್ಣಗೂ ಕಂಪೇರ್ ಮಾಡೋಂಗಿಲ್ಲ. ಕುಮಾರಸ್ವಾಮಿ ಜನನಾಯಕ, ರೇವಣ್ಣ ಒಳೆ ನರಸೀಪುರಕ್ಕೆ ಹಾಸನಕ್ಕೆ ನಾಯಕ. ಕುಮಾರಸ್ವಾಮಿ ರಾಜ್ಯವ್ಯಾಪಿ ಅವ್ರದಂತ ಫಾಲೋವರ್ಸ್ ಇದ್ದಾರೆ. ರೇವಣ್ಣಗೆ ಹಾಸನ, ಒಳೆ ನರಸೀಪುರ ಅಷ್ಟೇ. ಅದನ್ನ ಮೀರಿ ರಾಜಕಾರಣ ರೇವಣ್ಣ ಅವ್ರದ್ದಿಲ್ಲ. ಜೊತೆಗೆ ಭವಾನಿ ಅವರು ಭಾಳ ಇನ್ಫ್ಲುಯೆನ್ಸ್ ಮಾಡೋರು. KR ಪೇಟೆ, KR ನಗರ ಮುಗೀತು. ರೇವಣ್ಣ ಫ್ಯಾಮಿಲಿಯ ರಾಜಕಾರಣದ ಕತೆ ಮುಗೀತು. ಸೊ ಹಾಗಾಗಿ ಅನಿವಾರ್ಯವಾಗಿ ಪ್ರಜ್ವಲ್ ರೇವಣ್ಣ ಎಕ್ಸಿಟ್ಟು, ರೇವಣ್ಣ ಅವ್ರ ಎಕ್ಸಿಟ್ ಇವೆಲ್ಲವೂ ಕಾರಣಕ್ಕಾಗಿ, ಆಮೇಲೆ ಕುಮಾರಸ್ವಾಮಿ ಅವರು ರಾಜಕಾರಣಕ್ಕೆ ಹೋಗಿರೋ ಕಾರಣ ನಿಖಿಲ್ ರಾಜಕೀಯ ಸಕ್ರಿಯವಾಗಿ ಮಾತಾಡ್ತಿದ್ದಾರೆ. ಆದರೆ ಈಸಿನ ಚನ್ನಪಟ್ಟಣ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರೆ, ಆ ಜಾಗಕ್ಕೆ ನಾನು ನಿಲ್ಬಹುದು ಅನ್ನೋ ದಾಟಿ ಇರ್ಬೋದೇನೋ. ಆದರೆ ಚನ್ನಪಟ್ಟಣದಲ್ಲೂ ನಿಖಿಲ್ JDS ಇಂದ ಕಂಟೆಸ್ಟ್ ಮಾಡಿದ್ರೆ, ಕುಮಾರಸ್ವಾಮಿ ಇದ್ರು ಅಂತಾದರೆ CP ಯೋಗೇಶ್ವರ್ ಇಂಡಿಪೆಂಡೆಂಟ್ ಆಗಿ ನಿಲ್ಬೋದು ಅಥವಾ ಕಾಂಗ್ರೆಸ್ ಇಂದ ನಿಲ್ಬೋದು.
ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಗ್ರಾಮಾಂತರದಲ್ಲಿ ನಿಲ್ಲಬೇಕು, ಸುರೇಶ್ ಅವರು ಸೋಲ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಮುನಿರತ್ನ ಮತ್ತು ಯೋಗೇಶ್ವರ್ ಪಾತ್ರ ಭಾಳ ಇದೆ. ಅವರೇ ಅವ್ರನ್ನ ಕ್ಯಾಂಡಿಡೇಟ್ ಆಗಬೇಕು ಅಂತ ಮಾತಾಡಿ ಎಲ್ಲ ಕರ್ಕೊಂಡು ಬಂದೆಲ್ಲ ಮಾಡಿದ್ರು. ಯೋಗೇಶ್ವರ್ ಚನ್ನಪಟ್ಟಣ ಕ್ಷೇತ್ರ ನನಗೆ ಆಗತ್ತೆ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಮಂಡ್ಯ ಗೆದ್ದ ಮೇಲೆ ಇದು ಮಾಡ್ತಿದ್ದಾರೆ. ಬಟ್ ಚನ್ನಪಟ್ಟಣದ BJP ಅಭ್ಯರ್ಥಿ ಯೋಗೇಶ್ವರ್ ಆಗ್ತಾರೆ ಅನ್ನೋದಿದೆ. ನಿಖಿಲ್ ಇವತ್ತಿನ ಹೇಳಿಕೆ ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗ್ತಿದೆ. ಬಟ್ CP ಯೋಗೇಶ್ವರ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಈಗ BJPಯಿಂದ ನಿಲ್ಲಬೇಕು ಅಂತಿದ್ದಾರೆ. BJPಯಿಂದ ಕುಮಾರಸ್ವಾಮಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ಲೈಕ್ ಡಾಕ್ಟರ್ ಮಂಜುನಾಥ್ ಅವರು ಒಂದು ಕುಮಾರಸ್ವಾಮಿ ಮತ್ತು ಯೋಗೇಶ್ವರ ಉದ್ದೇಶ ಒಂದಾಗಿತ್ತು, DK ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತ. ಮುನಿರತ್ನ, ಯೋಗೇಶ್ವರ್, ಕುಮಾರಸ್ವಾಮಿ, ಬೆಂಗಳೂರು ಸೌತ್ ಕೃಷ್ಣಪ್ಪ ಸೇರಿದಂಗೆ ಎಲ್ಲರೂ ಒಟ್ಟಾಗಿ ಚುನಾವಣೆ ಮಾಡಿದ್ರು. ಕುಮಾರಸ್ವಾಮಿ ವಿರುದ್ಧ ಸೋಲಿನ ಸೇಡನ್ನು ಕುಮಾರಸ್ವಾಮಿ ಗೆದ್ದಿದ್ದೆ DK ಸುರೇಶ್ ಅವರಿಂದ. ಚನ್ನಪಟ್ಟಣದಲ್ಲಿ ಮುಸ್ಲಿಮ್ಸ್ ಮತಗಳು ಯೋಗೇಶ್ವರ್ ಗೆದ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅದನ್ನು JDS ಕೋಟ್ ಹಾಕಿದ್ರು ಮುಸ್ಲಿಮ್ಸು, ಕಾಂಗ್ರೆಸ್ಗೆ ಹಾಕಲಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ 15,000 ಬಂತು. ಈಗ ಒಂದು ವೇಳೆ ಕಾಂಗ್ರೆಸ್ಸಿಂದ DK ಸುರೇಶ್, JDSಯಿಂದ ನಿಖಿಲ್, BJPಯಿಂದ ಯೋಗೇಶ್ವರ ಆದರೆ ಲೆಕ್ಕಾಚಾರ ಬೇರೆ ಇರುತ್ತೆ. ನಿಖಿಲ್ ಗೆಲ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಒಂದು ಟ್ರೆಂಡ್ ಆಗುತ್ತೆ. ಯಾಕಾಗುತ್ತೆ ಅಂತಂದರೆ 80,000ಕ್ಕೂ ಅಧಿಕ ಮತಗಳನ್ನ ಸುರೇಶ್ ಅವರು ಪಡ್ಕೊಂಡಿದ್ದಾರೆ. ಬಟ್ ಒಂಥರ ಟಫೇ ಅದು. ಈಗಲೂ 3ನೇ ಆಯ್ಕೆ ಚನ್ನಪಟ್ಟಣದಿಂದ ಯೋಗೇಶ್ವರ್ ಒಪ್ಪಿ ಮನಸ್ಪೂರ್ವಕವಾಗಿ ಚುನಾವಣೆ ಮಾಡಿದ್ರು ಟಫ್ ಇದೆ. ಮೈತ್ರಿಯಿಂದ ನಿಖಿಲ್ ಕುಮಾರಸ್ವಾಮಿ, ಕಾಂಗ್ರೆಸ್ಸಿಂದ DK ಸುರೇಶ್ ಚನ್ನಪಟ್ಟಣ ನಿಂತರೆ ಟಫ್ ಆಗುತ್ತೆ, ಸಹಜವಾಗಿ ಟಫ್ ಆಗುತ್ತೆ. ಬಟ್ CP ಯೋಗೇಶ್ವರ್ಗೆ ಟಿಕೆಟ್ ತಪ್ಪಿಸಿ ನಿಖಿಲ್ ಚನ್ನಪಟ್ಟಣಕ್ಕೆ ನಿಂತು ರಾಜಕಾರಣ ಮಾಡ್ತೀನಿ ಅನ್ನೋದು ಸದ್ಯಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಿಯಾಲಿಟಿ ಅದು. ಯಾಕಂದರೆ JDSನ ಮತಗಳೇ JDSಗೆ ಆಗ್ತಂತ 25,000 ಮತ ಕಿತ್ಕೊಂಡು ಕಾಂಗ್ರೆಸ್ಗೆ ಹೋಗಿದೆ. JDSನ ದಲಿತ ಮತಗಳು ಕಾಂಗ್ರೆಸ್ಗೆ ಹೋಗಿದೆ. ಹೀಗಾಗಿ CP ಯೋಗೇಶ್ವರ್ ಚನ್ನಪಟ್ಟಣವನ್ನು ಬಿಟ್ಟು ಕೊಡಲ್ಲ, ಕುಮಾರಸ್ವಾಮಿನೂ ಬಿಟ್ಟು ಕೊಡಲ್ಲ ಅನ್ನೋದೇ ಆದರೆ, ನಿಖಿಲ್ ಅವ್ರನ್ನ ತರ್ತಾರೆ ಅನ್ನೋದಾದರೆ ಚನ್ನಪಟ್ಟಣ ರಣರೋಚಕವಾಗಿ ಆಗುತ್ತೆ. ನಿಖಿಲ್ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ. ಬಟ್ ಚನ್ನಪಟ್ಟಣ ವಿಷಯವನ್ನು ಈಗಲೇ ಕ್ಲಾರಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ. ಅವರು ಇಲ್ಲ ಐ ಆಮ್ ರೆಡಿ ಚನ್ನಪಟ್ಟಣ ನಾನೇ ಕ್ಯಾಂಡಿಡೇಟ್, ನಮ್ಮ ತಂದೆ ಕ್ಷೇತ್ರ ಅನ್ನೋದೇ ಆದರೆ ಯೋಗೇಶ್ವರ್ ಕೂಡ ಕ್ಯಾಂಡಿಡೇಟ್ ಆಗ್ತಾರೆ. ಆದರೆ BJPಯಿಂದ ಇಲ್ಲ ಇಂಡಿಪೆಂಡೆಂಟ್ ಇಲ್ಲ ಕಾಂಗ್ರೆಸ್ ಆಗ್ಬೋದು. ಯಾಕಂದ್ರೆ ಏನು ಬೆಳವಣಿಗೆ, ಯಾರು ರಾಜಕೀಯ ಸನ್ಯಾಸಿಗಳೇನಲ್ವಲ್ಲ. ಆದರೆ ನಿಖಿಲ್ ಅವರು ರಾಜ್ಯ ರಾಜಕಾರಣದಲ್ಲಿ ರಾಜಕೀಯಕ್ಕೆ ಸಕ್ರಿಯ ಆಗ್ತೀನಿ, ಓಕೆ ಪಾರ್ಟಿ ಕಟ್ಟಬೇಕು ಅಂತೆಲ್ಲ ಮಾತಾಡಿದ್ದಾರೆ. ಬಟ್ ಚನ್ನಪಟ್ಟಣ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಬಟ್ ಚನ್ನಪಟ್ಟಣ ಆಯ್ಕೆ ಮಾಡ್ಕೊಡ್ತಾರೆ ಮತ್ತೇನೋದೇ ಆದರೆ ರಾಮನಗರದಲ್ಲಿ ಹಿನ್ನಡೆ ಆಗಿದೆ ವೀಣಾ ಅವರೇ. ಡಾಕ್ಟರ್ ಮಂಜುನಾಥ್ ಗೆದ್ದಿರಬಹುದು ಬೆಂಗಳೂರು ಗ್ರಾಮಾಂತರದಲ್ಲಿ. ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 145 ಮತ ಲೀಡ್ ಇದೆ. ನಿಖಿಲ್ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಮೈತ್ರಿ ಆಗಿದ್ರು. ಆದ್ರೆ ಚನ್ನಪಟ್ಟಣಕ್ಕೆ ಬರ್ತಾರೆ ಅಂದರೆ ಮತ್ತೆಗೇನು ಹೊಸ ಪಿಚ್ಚು. ಮಂಡ್ಯ ಸೋತ್ರು, ರಾಮನಗರ ಸೋತ್ರು, ಚನ್ನಪಟ್ಟಣ ಹೊಸ ಪಿಚ್. ಬಟ್ ಅವ್ರು ರಾಜಕೀಯದಲ್ಲಿ ಆಕ್ಟಿವ್ ಆಗಿರ್ತೀನಿ ಅಂದಿದ್ದಾರೆ, ರಾಜಕಾರಣ ಫುಲ್ ಟೈಮ್ ಅಂದಿದ್ದಾರೆ. ಆದರೆ ಚನ್ನಪಟ್ಟಣ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ಆದರೆ ಕೆಲವರೆಲ್ಲ ಚನ್ನಪಟ್ಟಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಅಂತ ಸುದ್ದಿ ಮಾಡ್ತಿದ್ದಾರೆ. ಡೋಂಟ್ ನೋ, ಸುದ್ದಿ ಆಗಿದ್ದರೆ ಓಕೆ. ನಿಜವಾಗಿಯೂ ಚನ್ನಪಟ್ಟಣಕ್ಕೆ ನಿಖಿಲ್ ಆಯ್ಕೆ ಮಾಡಿಕೊಂಡ್ರೆ ಕಷ್ಟ ಆಗ್ಬೋದು ಅಂತ. ಅಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಸರ್? ಈಗ ಅವರು ಪಕ್ಷ ಏನೋ ಸಂಘಟನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಸ್ಟೇಟ್ಮೆಂಟ್, ಸಂಘಟನೆ ಮಾಡಕ್ಕೆ ಸಮಸ್ಯೆ ಇಲ್ಲ, ಸಂಘಟನೆ ಮಾಡಬಹುದು. ಅದೇ ವಿಚಾರಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಥವಾ ಚನ್ನಪಟ್ಟಣ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಕೊಟ್ಟಿಲ್ಲ. ಕ್ಲಾರಿಟಿ ಕೊಟ್ಟರೆ ಅನುಕೂಲ ಅಂತಾನೆ. ಯಾಕಂದರೆ ಮುಂದೇನೋ ಗೊತ್ತಾಗುತ್ತೆ ನೆಕ್ಸ್ಟ್ ಏನಾಗಬೇಕು ಅಂತ. ಇನ್ನು 4-5 ವರ್ಷ ಟೈಮ್ ಇದೆ ಅವ್ರಿಗೆ. ಸಂಘಟನಾತ್ಮಕವಾಗಿ ಮೂವ್ ಮಾಡ್ಕೊಂಡು ಹೋಗ್ಬೋದು. ಈಗ ಒಳ್ಳೆ ಜೋಶ್ ಇದೆ ನೋಡಿ. ರಿಸಲ್ಟ್ ಬಂದ್ಮೇಲೆ ಜೋಶ್ ಬಂತು. ರಿಸಲ್ಟ್ ಬಿಫೋರ್ ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲೂ ಸರಿಯಾಗಿ ಕ್ಯಾಂಪೇನ್ ಮಾಡಲಿಲ್ಲ. ಯಾಕಂದರೆ ಮಂಡ್ಯ ಕಡೆ ನಿಂತ್ಕೊಂಡಿದ್ರು ನಿಖಿಲ್. ನಾನು ಚಿಚಾಟ್ ಮಾಡಿದ್ದೀನಿ, ಹೋಗಿದ್ದೆ ರಾಮನಗರ ಈ ಭಾಗಕ್ಕೆ ಜಾಸ್ತಿ ಓಡಾಡಿದ್ದೆ ಈ BJP ಅವರು, JDSನ ಇತರ ನಾಯಕರು. ನಿಖಿಲ್ ರಾಮನಗರ ಕ್ಷೇತ್ರದಿಂದನೇ ದೂರ ಇದ್ರು. ಸರ್, ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಸಿನಿಮಾದಲ್ಲಿ ಸಕ್ಸಸ್ ಕಂಡಿಲ್ಲ ಅಂದ್ರೆ ಅವಾಗ ರಾಜಕೀಯದಲ್ಲೂ ಕೂಡ ಇಲ್ಲ. ಸಿನಿಮಾದಲ್ಲಿ ಸಕ್ಸಸ್ ಕಂಡಿಲ್ಲ ಅಂದ್ರೆ ನಿಮ್ಗೆ ಜಾಗ್ವಾರ್ ಆಗ್ಲಿ, ಸೀತಾರಾಮ ಕಲ್ಯಾಣ ಆಗ್ಲಿ ಅವರೇಜ್ ಸೌಂಡ್ ಆಯ್ತು. ಅವರೇಜ್ ಆಯ್ತು. ಅಲ್ಲಲ್ಲ, ನೀವು ಹೇಳಿದ್ದು ರಾಜಕೀಯ ಮತ್ತು ಸಿನಿಮಾ ಎರಡನ್ನೂ ನೋಡಿದ್ರೆ ನಾವು ಫೋಕಸ್ ಕಮ್ಮಿನೇ, ಎರಡರಲ್ಲೂ ಕಮ್ಮಿನೇ. ನಾನು ಆಗ್ಲೇ ಹೇಳಿದಂಗೆ ಶಶಿಕುಮಾರ್ ನಟ ಚಿತ್ರದುರ್ಗದ MP ಆಗಿರ್ತಾರೆ. ಸಿನಿಮಾನ ನಟ ಹೀರೋ ಸಿನಿಮಾದಲ್ಲಿ ರಾಜಕೀಯವಾಗಿ ಲೀಡರ್ ಆಗೋದಿದೆಯಲ್ಲ ಅದು ಬೇರೆ. ಸಿನಿಮಾ ಹೀರೋ ಬಂದ್ಬಿಟ್ಟು ಜನಗಳ ನಡುವೆ ಹೀರೋ ಆಗೋದಿದೆಯಲ್ಲ ಅದು ಬೇರೆ. ಒಂದು ಎಕ್ಸಾಂಪಲ್ ಹೇಳ್ಬೇಕು ನಿಮಗೆ ಅನ್ನೋದಾದರೆ, ನಟ ಮತ್ತು ಈ ಸಿನಿಮಾ ಲೆಕ್ಕ ಅಂಬರೀಷ್ನ ಜನ ಸೋಲ್ಸಿದ್ರು, ಗೊತ್ತಿರಲಿ ಮಂಡ್ಯ ಜನ. ರಾಮನಗರ ಬೈ ಎಲೆಕ್ಷನಲ್ಲಿ ಫಸ್ಟ್ ಸೋಲಿಸ್ತಾರೆ ಅಂಬರೀಷ್ ಅವ್ರನ್ನ. ಆಮೇಲೆ ಮಂಡ್ಯದಲ್ಲಿ ಗೆಲ್ಸಾರೆ, ನಮ್ಮ ಅಭಿಮಾನದಲ್ಲಿ ಗೆಲ್ಸಾರೆ ಮಂಡ್ಯದಲ್ಲಿ. 10 years ಆದಮೇಲೆ ಮಂಡ್ಯ ಜನನೇ ಸೋಲಿಸ್ತಾರೆ.
ಶ್ರೀರಂಗಪಟ್ಟಣ MLA ಸೋಲ್ತಾರೆ, 2008 2009 ಲೋಕಸಭೆ ಸೋಲ್ತಾರೆ, ಅಂಬರೀಷ್ ಸೋಲ್ತಾರೆ. ಪವನ್ ಕಲ್ಯಾಣ್ MLA ಎಲೆಕ್ಷನ್ ಲಾಸ್ಟ್ 5 years ಬ್ಯಾಕ್ ಸೋಲ್ಸಿದ್ರು. ಪವನ್ ಕಲ್ಯಾಣ್ MLA ಎಲೆಕ್ಷನ್, ಪಾರ್ಟಿ ಸೋಲೋದು ಬೇರೆ, ಪವನ್ ಕಲ್ಯಾಣ್ ಸೋತಿದ್ರು. ಈ ಸಾರಿಗೆ ದಿಗ್ವಿಜಯ್ 21 ಸೀಟ್ಗೆ 21 ಗೆದ್ದಿದ್ದಾರೆ. ಆದರೆ ಅವರು ಫುಲ್ ಟೈಮ್ ರಾಜಕಾರಣಿ ಆದರು. ವಾಹನ ಇಟ್ಕೊಂಡು ಆಂಧ್ರ ಪ್ರದೇಶ ಸುತ್ತ ಇದು ಕ್ಯಾಂಪೇನ್ ಮಾಡಿದ್ರು. TDP BJP ಅಲಯನ್ಸ್ ಆಗಲಿಕ್ಕೆ ಜನಸೇನೆ ಕಾರಣ ಆಯಿತು. ಈ ಮೈತ್ರಿಯಲ್ಲಿ ಆಗಲಿಕ್ಕೆ ದೊಡ್ಡ ವಿಕ್ಟರಿ ಬಂತು. ಈಗ ಪವನ್ ಕಲ್ಯಾಣ್ ನಟನಷ್ಟೇ ಪ್ರಬಲ ರಾಜಕಾರಣಿ ಕೂಡ ಹೌದು. ಸೊ ಹಂಗೆ ನಿಖಿಲ್ ಸ್ಟ್ರಾಂಗ್ ಲೈಕ್ ದರ್ಶನ್, ಯಶ್ ಆ ಟೈಪ್ ನಟನ ಇಲ್ಲ. ಯಾಕೆಂದರೆ ಅವ್ರ ಸಿನಿಮಾಗಳಿನ್ನು ಅವಳು ಭಾಳ ವರ್ಷ ಸೌಸಿದ್ದಾರೆ, ಯಾರನ್ನ ಯಶ್ ಆಗಲಿ ದರ್ಶನ್ ಅವರಾಗಲಿ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಕೆಲವೇ ಸಿನಿಮಾಗಳಾಗಿರೋದು. ರಾಜಕಾರಣ ಅಂದಾಗ ನಿಮ್ಗೆ ಗೊತ್ತಿರಲಿ, ಎಲ್ಲರೂ ಅವ್ರ ತಂದೆ ಒಪ್ಪಿದ ತಕ್ಷಣ ಮಕ್ಕಳನ್ನ ಒಪ್ತಾರೆ ಅನ್ನೋದು ಸುಳ್ಳು. ಬಟ್ ಪ್ರಬುದ್ಧ ರಾಜಕಾರಣ ನಿಖಿಲ್ ಬದಲಾಗಿದ್ದಾರೆ ಒಂದಷ್ಟು. ಅಲ್ಲ, ಈಗ ಫುಲ್ ಟೈಮ್ ರಾಜಕಾರಣಿ ಅಷ್ಟೇ ಹೇಳಿಲ್ಲ, ಮಂಡ್ಯ ಸೋಲ್ ಬಗ್ಗೆ ಕೂಡ ಇವತ್ತು ಮಾತಾಡ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮತ್ತೆ ಚುನಾವಣೆಗೆ ರೆಡಿ ಆಗ್ತಾ ಇದ್ದಾರೆ ಅನ್ನೋ ಮೆಸೇಜ್ ಅದು ರೆಡಿ ಆಗ್ತಾ. ನಾನು ಆಗಲೇ ಹೇಳಿದೆ ನಿಮಗೆ, ಈಗಲೂ ಅವ್ರ ಆಯ್ಕೆ ನಾನು ಇನ್ನೂ 4 ವರ್ಷ ಪಕ್ಷ ಕಟ್ತೀನಿ, ಹೋಗ್ತೀನಿ, ರಾಜ್ಯವ್ಯಾಪಿ ಸಂಚಾರ ಮಾಡ್ತೀನಿ ಅನ್ನೋದಾದರೆ ಗುಡ್. ಚನ್ನಪಟ್ಟಣಕ್ಕೆ ಬರುವುದೇ ಆದರೆ ಯೋಗೇಶ್ವರ್ ಒಪ್ಪಿಗೆ ಮೇರೆಗೆ ಚನ್ನಪಟ್ಟಣ ಕಂಟೆಸ್ಟ್ ಮಾಡಬೇಕಾಗತ್ತೆ. ಯೋಗೇಶ್ವರ್ ಒಪ್ಪಿಗೆ ಮೇರೆಗೆ ಬಂದು ನಿಂತ್ಕೊಂಡ್ರು ನಿಖಿಲ್ ಕ್ಯಾಂಡಿಡೇಟ್ ಆದ್ರೂ ಚನ್ನಪಟ್ಟಣದಲ್ಲಿ ಅನುಕಂಪ ಇರೋದು ನಿಖಿಲ್ಗ ಯೋಗೇಶ್ವರ್ ಅವ್ರಿಗ ಅಂದರೆ ಅದು ಯೋಗೇಶ್ವರ್ ಅವ್ರಿಗೆ. ಆ್ಯಂಡ್ DK ಸುರೇಶ್ ಸೋತಿದ್ದಾರೆ, ರಾಜಕೀಯವಾಗಿ ನಿಷ್ಕ್ರಿಯ ಆಗಿಲ್ಲ. ಅವರು ಆ ಸವಾಲುಗಳನ್ನ ಸ್ವೀಕಾರ ಮಾಡ್ತಾರೆ. ಇವರಲ್ಲಿ ಏನಾರು ಬಿರುಕಾಯಿತು, ನಿಖಿಲ್ ಯೋಗೇಶ್ವರ್ ನಡುವೆ ಬಿರುಕಾದರೆ DK ಸುರೇಶ್ ಚನ್ನಪಟ್ಟಣ ಗೆಲ್ತಾರೆ. ಇವರಿಬ್ಬರು ಒಂದಾಗದು ಯಾವಾಗ ಯೋಗೇಶ್ವರ್ಗೆ ಸಪೋರ್ಟ್ ಮಾಡಿದ್ರೆ ಜೆಲ್ಲಾಗ್ತಾರೆ. ಇಲ್ಲ ಯೋಗೇಶ್ವರ್ ಬೇಡ, ನಮ್ಮ ತಂದೆ ಜಾಗ ಇದು, ನಮ್ಮ ತಂದೆ ಸ್ಥಾನ ಅಂತ ಏನಾರ ಹೋದ್ರೆ ಕತೆ ಬೇರೆ ಆಗುತ್ತೆ. ಕ್ಲಾರಿಟಿ ಕೊಡಬೇಕು. ಅದನ್ನ ಗೊಂದಲ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಡಾಕ್ಟರ್ ಮಂಜುನಾಥ್ DK ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅನ್ನೋದು ಎಲ್ಲರ ಉದ್ದೇಶ ಆಗಿತ್ತು. ಕುಮಾರಸ್ವಾಮಿ, ಮುನ್ರತ್ನ, ಯೋಗೇಶ್ವರ್ ಎಲ್ಲರದ್ದು ಆಗಿತ್ತು. ಆದರೆ ಬೆಂಗಳೂರು ಗ್ರಾಮಾಂತರ ಚುನಾವಣೆ ವಿಚಾರಕ್ಕೆ ಬಂದಾಗ ಯೋಗೇಶ್ವರ್ ಮುನ್ರತ್ನ ಆದಿಯಾಗಿ JDS BJP ಅವರು ಕೆಲಸ ಮಾಡಿದ್ದಾರೆ. ಬಟ್ ನಿಖಿಲ್ ಚನ್ನಪಟ್ಟಣಕ್ಕೆ ಟವಲ್ ಹಾಕೋದು ರೈಟಾ ರಾಂಗಾ ಅಂದರೆ ಆಗ್ತಾರೆ ಅನ್ನೋದಾದರೆ ಯೋಗೇಶ್ವರ್ ಕೂಡ ಕ್ಯಾಂಡಿಡೇಟ್ ಇರ್ತಾರೆ. ಅದು ಇಂಡಿಪೆಂಡೆಂಟ್ ಆಗಾರು ಇರ್ತಾರೆ. ಯೋಗೇಶ್ವರ್ ಕ್ಯಾಂಡಿಡೇಟ್ ಆಗ್ತಾರೆ. ಸೊ ಹಾಗಾಗಿ ಈಗ ಹುಷಾರಾಗಿ ಹೆಜ್ಜೆ ಇಡಬೇಕಾಗತ್ತೆ ನಿಖಿಲ್. ಯಾಕಂದರೆ JDS ಪಾಕೆಟ್ನ ದಲಿತ ಮುಸಲ್ಮಾನ ಮತಗಳು ಕಾಂಗ್ರೆಸ್ಗೆ ಹೋಗವೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕುಮಾರಸ್ವಾಮಿ ಅವರು ಗೆದ್ದಿರೋದೇ ಮುಸಲ್ಮಾನ ಮತಗಳಿಂದ ಚನ್ನಪಟ್ಟಣದಲ್ಲಿ. ಸೊ ಹಾಗಾಗಿ ನಿಖಿಲ್ ರಾಜಕೀಯಕ್ಕೆ ಸಕ್ರಿಯ ಆಗ್ತೀನಿ, ಫುಲ್ ಟೈಮ್ ರಾಜಕೀಯ ಮಾಡ್ತೀನಿ ಅನ್ನೋದು ಗುಡ್. ಅಂದರೆ ಅವರ ಕಾರ್ಯಕರ್ತರ ವಿಚಾರದಲ್ಲಿ ಗುಡ್, ನಾಟ್ ಶಿವು ಅಂತಂದರೆ ನಂದಲ್ಲ, ಅದು ಕಾರ್ಯಕರ್ತರ ವಿಚಾರದಲ್ಲಿ ಗುಡ್. ಬಟ್ ಚನ್ನಪಟ್ಟಣ ಆಯ್ಕೆನಾ ಗೆಲುವು ಗ್ಯಾರಂಟಿ ಇಲ್ಲ ಅಷ್ಟೇ. ಇದು ಕ್ಲಾರಿಟಿ. ಹಾಗಾಗಿ 2 ದೋಣಿಯ ಪಯಣ ಹೌದು. ಏನೋ ರಾಜಕಾರಣಕ್ಕೆ ಬಂದ್ಬಿಟ್ಟು ಪ್ರಜ್ವಲ್ ಹಿನ್ನಡೆ ಆಗಿರೋ ಕಾರಣ, ಹಿನ್ನಡೆ ಅಂತಲ್ಲ, ಮುಗೀತು ಪ್ರಜ್ವಲ್ ರಾಜಕಾರಣ ಮುಗೀತು ಬಿಣ ಅವರೇ. ಯಾಕೆಂದ್ರೆ ಜನಗಳನ್ನ ನಿಮಗೆ ಭ್ರಷ್ಟಾಚಾರ ಮಾಡಿ ರಾಜಕಾರಣ ಮಾಡೋದು ಬೇರೆ, ಈ ಹಗರಣ ಇದೆಯಲ್ಲ, ಆರೋಪ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್. ಹಾಗಾಗಿ ಪ್ರಜ್ವಲ್ ಅವ್ರ ರೈವಲ್ರಿ ಇತ್ತು. ಪ್ರಜ್ವಲ್ಲ ನಿಖಿಲ್ ಅನ್ನೋದಿತ್ತು. ಪ್ರಜ್ವಲ್ ಪ್ರಬುದ್ಧ, ಪ್ರಜ್ವಲ್ ಹಾಗೆ, ಪ್ರಜ್ವಲ್ ಹೀಗೆ ಅಂತಿತ್ತು. ಹೆಂಗೆ ಅಂತ ಈಗ ಗೊತ್ತಾಯ್ತಲ್ಲ, ಮುಗಿದು ಪ್ರಜ್ವಲ್. ಹಾಗಾಗಿ ನಿಖಿಲ್ಗೆ ಅನಿವಾರ್ಯ ನಿಖಿಲ್ಗೆ ಇದು. ಸರ್, ಸ್ಯಾಂಡಲ್ವುಡ್ ಅಲ್ಲಿ ಏನಾದ್ರೂ ನೆಕ್ಸ್ಟ್ ಯಾವ್ದಾದ್ರು ಮೂವಿಗೆ ಅವ್ರ ಹೆಸರು ಕೇಳಿ ಬರ್ತಾ ಇತ್ತಾ? ಯಾರಾದ್ರೂ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್? ಒಂದಿಷ್ಟು ಲೈನಪ್ ಇತ್ತು ಸಿನಿಮಾಗಳು, ಇಲ್ಲ ಅಂತ ಹೇಳಿಲ್ಲ. ಸಾಕಷ್ಟು ಅಪ್ರೋಚ್ ಮಾಡಿದ್ರು, ಕತೆಗಳನ್ನು ಕೇಳ್ತಾ ಇದ್ರು. ಬಟ್ ಅವರಿಗೆ ಇತ್ತೀಚೆಗೆ ಯಾವಾಗ ರಾಜಕೀಯದ ಇದು ನಂಟು ಜಾಸ್ತಿ ಆಯಿತು, ಸೊ ಆ ಕಡೆ ವಾಲಿದ್ರು. ಅದ್ರ ನಡುವಿನ ಕೂಡ ಒಂದು ಸಿನಿಮಾ ಲೈಕಪ್ ಅನ್ನೋ ಒಂದು ದೊಡ್ಡ ಸಂಸ್ಥೆಯಲ್ಲಿ ಒಂದು ದೊಡ್ಡ ಸಿನಿಮಾನ ಶುರು ಮಾಡಿದ್ರು. ಅದು ಏನು ಟೈಟಲ್ ಇಟ್ಟಿಲ್ಲ, ಅದೇನೋ ಅಂಡರ್ ಪ್ರೊಡಕ್ಷನ್ ನಡೀತಾ ಇತ್ತು. ಅದೇನೋ ಮಾನ್ಸ್ಟಾರ್ ಅಂತೇಳಿ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ರು. ಸೊ ಯಾವುದೇ ಒಬ್ಬ ಸಿನಿಮಾ ನಟ ಆಗಲಿ ಫಸ್ಟು ಸಿನಿಮಾಗೆ ಬಂದಾಗ ನೆಕ್ಸ್ಟ್ ಹೋಗೋದೇ ರಾಜಕೀಯಕ್ಕೆ. ನೀವು ಒಂದಿಷ್ಟು ಬೆರಳೆಣಿಕೆಯ ನಟರನ್ನ ಗಮನಿಸಿದರು. ಈ ಸರ್ ಹೇಳೋದು ಅಂಬರೀಷ್ ಆದಿಯಾಗಿ ಇಲ್ಲಿವರೆಗೂ ಅನಂತ್ನಾಗ್ ಆಗಿರ್ಬೋದು, ಇನ್ನು ಇತ್ತೀಚೆಗೆ ಉಪೇಂದ್ರ ಆಗಿರ್ಬೋದು, ಎಲ್ಲರೂ ಕೂಡ ಅಂದರೆ ಪಾಪ್ಯುಲಾರಿಟಿ. ಉಪೇಂದ್ರ ರಾಜಕಾರಣಿ ಅಲ್ಲ, ಪ್ರಜಾಕಾರಣಿ ಅವರು. ಉಪೇಂದ್ರ ರಾಜಕಾರಣಿ ಅಲ್ಲ, ಪ್ರಜಾಕಾರಣ. ನಾವು ಹಿಂಗೆಲ್ಲ ಹಿಂಗೆ ಮಾಡಿ ಹೇಳೋದು ಪ್ರಜಾಕಾರಣ. ರಾಜಕಾರಣ ಅಂದರೆ ಕಾಸು ತಂದು ಜನಗಳ ಗಂಚಿ ಓಟ್ ಕೇಳಿ ಕಚೇರಿ ಮಾಡಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಎಲ್ಲ ಮಾಡ್ಕೊಂಡು ಮಾಡೋದು ರಾಜಕಾರಣ. ಇಲ್ಲ ನೀವೆಲ್ಲ ಹಿಂಗಾಗಿ ನೀವೇ ಲೀಡರ್ ಆಗಿ ನೀವೇ ನಿಂತ್ಕೊಳ್ಳಿ ಅನ್ನೋದು ಪ್ರಜಾಕಾರಣ. ಉಪೇಂದ್ರ ಅವ್ರದ್ದು ಪ್ರಜಾಕಾರಣ, ಪ್ರಜೆಗಳ ಇನ್ವಾಲ್ವ್ಮೆಂಟ್ ಇರೋದು ಪ್ರಜಾಕಾರಣ. ಹಾಗಾಗಿ ಉಪೇಂದ್ರ ಕಾನ್ಸೆಪ್ಟ್ ಬೇರೆ, ರಾಜಕಾರಣ ಬೇರೆ.
ಓಕೆ, ಒಂದಿಷ್ಟು ನಟರು ಸಿನಿಮಾದಿಂದ ರಾಜಕೀಯಕ್ಕೆ ಬರೋದು ವಾಡಿಕೆ. ಸೊ ಅದೇ ಪಾಪ್ಯುಲಾರಿಟಿ ತೊಗೊಂಡು ನಿಖಿಲ್ ಕೂಡ ಬಂದರು. ಅಂದರೆ ನಿಖಿಲ್ ಏಕ್ದಮ್ ಬಂದಿದ್ದರೆ ಕುಮಾರಸ್ವಾಮಿ ಮಗ ಅನ್ನೋದೊಂದು ಬ್ರ್ಯಾಂಡ್ ಇರ್ತಾ ಇತ್ತು. ಸೊ ಅದೇ ಪಾಪ್ಯುಲಾರಿಟಿ ಇದ್ದರೆ ಅದು ಇದೇ ಬೇರೆ. ಹಾಗಾಗಿ ಸಿನಿಮಾ ಮೂಲಕ ರಾಜಕೀಯಕ್ಕೆ ಬಂದರು. ಈಗ ಫುಲ್ ಫ್ಲೆಡ್ಜ್ ಆಗಿ ರಾಜಕಾರಣಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಇಟ್ಸ್ ಎ ಗುಡ್. ಸೊ ಆ ತೀರ್ಮಾನನೇ ಬೇರೆ. ಯಾಕಂದರೆ ಈಗಿನ ಇದು ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿ ರಾಜಕಾರಣಿ ಆಗ್ತೀನಿ ಅಂತಿರೋದು JDS ನ ಭವಿಷ್ಯದ ದೃಷ್ಟಿಯಿಂದ ಗುಡ್. ಸಕ್ಸಸ್ ರೇಷಿಯೋ ಏನು, ಜನ ಒಪ್ತಾರ ಬಿಡ್ತಾರ, ಅದು ಸೆಕೆಂಡ್ರಿ. JDS ನ ಲೀಡ್ ಮಾಡೋರು ಯಾರು, ನೆಕ್ಸ್ಟ್ ಮುಂದೆ ಅದನ್ನು ಮುಂದುವರ್ಸೋರು ಯಾರು ಅಂದಾಗ ಇದು ನಿಖಿಲ್ ಕುಮಾರಸ್ವಾಮಿಯ ಎಂಟ್ರಿ JDSಗೆ. ಯಾಕೆಂದರೆ ಪ್ರಜ್ವಲ್ ದಿಂಗ್ ಆಗೋಯ್ತು, ರೇವಣ್ಣ ಕತೆ ಇಲ್ಲ, ಆ ಥರ ಇಲ್ಲ. ಇನ್ನು ಕುಮಾರಸ್ವಾಮಿ ನಂತರ ನಿಖಿಲೇ ಲೀಡ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕೆ ನಿಖಿಲ್ ನಿರ್ಧಾರ JDS ಕಾರ್ಯಕರ್ತರಲ್ಲಿ ಖುಷಿಯನ್ನು ಕೊಟ್ಟಿದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಅವ್ರು ಅದನ್ನು ಎನ್ಕ್ಯಾಶ್ ಮಾಡ್ಕೋತಾರೆ ಏನು ನಾನು ನಿಮ್ಗೆ ಗೊತ್ತಿರಲಿ. ಈಗ DK ಸುರೇಶ್ ಅವ್ರನ್ನ ಸೋಲ್ಸೋರು ತಾನೇ ಜನ. ಹೌದು, ಸುರೇಶ್ ಅವ್ರನ್ನ ಸೋಲ್ಸೋದ್ರಲ್ವಾ. ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಬಲ ಸಚಿವ ಮಗನ ಗೆಲ್ಸ್ಕೊಳಕ್ಕಾಗಲಿಲ್ಲ ಅಲ್ವಾ. ಸೊ ಹಾಗಾಗಿ ನಿಖಿಲ್ ರಾಜಕೀಯ ಮಾಡ್ತೀನಿ ಅಂದರೆ ಅದೇ ಜನಗಳ ಜೊತೆ ಮಾಡಬೇಕು. ಯಾರು ಸೋಲು ಕಾರಣ ಏನು ಅನ್ನೋದು ನೋಡ್ಕೊಂಡು ಬಂದರೆ ಸಾಕು. ಬೆರಿಬೇಕು. ರಾಜಕಾರಣದಲ್ಲಿ ಬೆಲತ್ರೆ ರಾಜಕಾರಣ, ಮೆರೆದ್ರೆ ರಾಜಕಾರಣ ಅಲ್ಲ. ಕರೆಕ್ಟ್. ಜನಗಳ ಜೊತೆ ಕಾರ್ಯಕರ್ತರ ಜೊತೆ ಬೆರೆತರೆ ರಾಜಕಾರಣ, ಮೆರೆದರೆ ರಾಜಕಾರಣ ಅಲ್ಲ. ತಾತ್ಕಾಲಿಕ. ನೀವು ಪಲ್ಲಕ್ಕಿ 365 ದಿನ ವರ್ಷ ಮೆರವಣಿಗೆ ಮಾಡ್ತಾರ? ಆಗಲ್ಲ. ವರ್ಷಕ್ಕೊಂದೇ ದಿನ ತಾನೆ. ಹೌದು. ಹಾಗಾಗಿ ಮೆರವಣಿಗೆ ಮೆರೆಯೋದೆಲ್ಲ ಒಂದು ದಿನಕ್ಕಷ್ಟೇ ಸೀಮಿತ ಆಗಿರಬೇಕು. ಬೆರೆಯೋದು ಯಾವಾಗ ಜಾಸ್ತಿ ಆಗುತ್ತೆ ಲೀಡರ್ ಆಗ್ತಾರೆ. ಪವನ್ ಕಲ್ಯಾಣ್ ಮೆರಿಲಿಲ್ಲ, ಬೆರೆತರು. ಬೆರೆತದಕ್ಕೆ ರಿಸಲ್ಟ್ ಸಿಕ್ಕಿದ್ದು. ಆ ರೋಜಾ ಇವರೆಲ್ಲ YSRCP MLA ಮಿನಿಸ್ಟರ್ ಎಲ್ಲ ಆಗಿದ್ರು. ನಟಿ ರೋಜಾ ಹೌದು 7 ಹೆಸರಿಲ್ದಂಗೆ ಕಳೆದೋಗ್ಬಿಟ್ರು. ಜಬರ್ದಸ್ತ್ ಶೋನಲ್ಲಿ ಕೂತ್ಕೊಂಡು ಕಾಮೆಂಟ್ ಹಾಕೊಂಡು ಕೂತಿರೋರು ಇಲ್ಲಿ, ಪವನ್ ಕಲ್ಯಾಣ್ ಹಂಗೆ, ಪವನ್ ಕಲ್ಯಾಣ್ ಹಿಂಗೆ ಅಂತ. ಪವನ್ ಕಲ್ಯಾಣ್ ಗ್ರೌಂಡಲ್ಲಿದ್ದರು. ಕರೆಕ್ಟ್. ಗ್ರೌಂಡಲ್ಲಿದ್ದರು ಪವನ್ ಕಲ್ಯಾಣ್. ಸಿನಿಮಾಗಳನ್ನ ಕಡಿಮೆ ಮಾಡಿದ್ರು, ರಾಜಕಾರಣಕ್ಕೆ ನಿಂತರು. ಒಂದು ದೊಡ್ಡದು ಒಂಥರ ಮಿಲಿಟರಿ ವೆಹಿಕಲ್ ಥರ ಅವ್ರದ್ದು ಪ್ರಚಾರ ಕ್ಯಾಂಪೇನ್ ವಾಹನ ಕ್ಯಾಂಪೇನ್ ಮಾಡಿದ್ರು, ಬಿಡಲಿಲ್ಲ. ಸೊ ಹಂಗೆ ನಿಖಿಲ್ ಮಾಡಿದ್ರೆ ಸುತ್ತ ಬೇಲಿ ಹಾಕೋಬಿಡ್ತಾರೆ ಕೆಲವು ರಾಜಕಾರಣಿಗಳು. ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಅಯ್ಯೋ ಅವ್ರು ಫ್ರೀ ಇರ್ತಾರೆ, ಅವ್ರು ಸುತ್ತಮುತ್ತ ಇರೋ PAಗಳು ಬ್ಯುಸಿ ಮಾಡ್ಬಿಡ್ತಾರೆ ಅವ್ರನ್ನ. ಹಾಗಾಗಿ ನಿಖಿಲ್ ಅವರು ಒಂದಷ್ಟು ಬೇಲಿಗಳನ್ನ ಕಟ್ ಮಾಡಿ ಬೆರಿಬೇಕು. ಬೇಲಿ ಹಾಕೊಂಡ್ರೆ ಬೆಳೆಯೋಕ್ಕಾಗಲ್ಲ, ಕಾಂಪೌಂಡ್ ಹಾಕೊಂಡ್ರೆ ಬೆಳೆಯೋಕ್ಕಾಗಲ್ಲ. ನಿಖಿಲ್ ಅವ್ರಿಗೆ ವಿಶಾಲವಾಗಿ ಕುಮಾರಸ್ವಾಮಿ ಕುಮಾರಣ್ಣ ಏನು ಎಲ್ಲ ಕಡೆ ಕುಮಾರಣ್ಣ, ಯಾಕೆ ಕುಮಾರಣ್ಣ ಬೆರೀತಾರೆ. ತಾಜ್ ವೆಸ್ಟ್ ಎಂಡ್ ಬೇಲಿ ಹಾಕೊಂಡಾಗ ಸಮಸ್ಯೆ ಆಯಿತು, ಬೆರ್ತಾಗೇನಾಯಿತು ಲೀಟ್ರ್ ಆದರು. ಸೊ ಹಾಗಾಗಿ ಬರೀಬೇಕು. ಅದು ನೋಡ್ಬೇಕೇನು ಅಂತ. ಇವತ್ತಿನ ಲೋಕಸಭಾ ಚುನಾವಣೆ ಟ್ರೆಂಡ್ ಬೇರೆ, ವಿಧಾನಸಭೆ ಟ್ರೆಂಡ್ ಅವತ್ತಿಗೆ ಬೇರೆ ಆಗಿರ್ತದೆ. ಹೌದು. ಕಾಸು ಕರಿಮಣಿ ಎಲ್ಲ ಇರಬೇಕಾಗುತ್ತೆ ಚುನಾವಣೆ ಮಾಡೋಕ್ಕೆ. ಸೊ ಅದೆಲ್ಲ ಹೊಂದಿಸ್ಕೊಂಡು ಲೀಡ್ರಾಗಿ ಹೋಗೋದು ಭಾಳ ಆಗಿದೆ. ಸೊ ನಿಖಿಲ್ ಅದು ಯಾವ ರೀತಿ ಗುಡ್ ಲಿಸನರ್ ಆಗಬೇಕು. ಹೌದು. ಆದೇಶ ಮಾಡೋನು ಆಡಳಿತ ಮಾಡಬೇಕು. ಒಳ್ಳೆ ಕೇಳುಗ ಕಿಂಗ್ ಆಗ್ತಾನೆ, ಲೀಡರ್ ಆಗ್ತಾನೆ. ಗುಡ್ ಲಿಸನರ್ ಆಗಬೇಕು. ಕೇಳಿಸ್ಕೋಬೇಕು. ಕಾರ್ಯಕರ್ತರನ್ನ ಹೇಳ್ತಾರೆ, ನಾಯಕರನ್ನ ಹೇಳ್ತಾರೆ, ಕೇಳಿಸ್ಕೊಂಡು ನಿರ್ಧಾರಕ್ಕೆ ಬರಬೇಕು. ನಾನು ಮಾಡಿದ್ದೇ ಶಾಸನ ಅಂತ ಹೋದ್ರೆ ಯಾರೂ ಲೀಡರ್ ಆಗಲ್ಲ. ಕರೆಕ್ಟ್. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ನಿರ್ಧಾರ ಕಾರ್ಯಕರ್ತರ ದೃಷ್ಟಿಯಿಂದ, JDSನ ದೃಷ್ಟಿಯಿಂದ ಗುಡ್. ಬಟ್ ಅದರ ಫಲಿತಾಂಶ ಮುಂದಿನ ವಿಧಾನಸಭೆಯವರು ಕಾಯಬೇಕು. ಅವ್ರ ತಂದೆ ಕೇಂದ್ರ ಕೃಷಿ ಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆಗಳಿದೆ. ಸೊ ಅದ್ರಲ್ಲಿ ಬ್ಯುಸಿ ಆದರೆ ಅವ್ರಲ್ಲಿ ಸ್ಟೇಟ್ ನೋಡಬೇಕಾಗತ್ತೆ, ಇವೆಲ್ಲ ಇರ್ತವೆ. ಕಾದು ನೋಡಬೇಕಾಗುತ್ತೆ. ನಿಖಿಲ್ ನಿರ್ಧಾರ JDSಗೆ ಪಾಸಿಟಿವ್ ಅಂತ ಹೇಳ್ಬೋದು. ಈಗ ನೀವಾಗಲೇ ಮಾತಾಡ್ತಾ ಹೇಳಿದರೆ ನಿಖಿಲ್ ಏನಾದರೂ ಮುಂದಿನ ದಿನಗಳಲ್ಲಿ ಇದೇ ವೇನಲ್ಲಿ ಹೋದರೆ ಹಾಸನದ ಏನಾದರೂ ಕ್ಷೇತ್ರನ ಹಿಡಿತ ಸಾಧಿಸ್ಬೋದಾ ಹೇಗೆ ಅಂತ? ಯಾಕಂದರೆ ಅಲ್ಲಿ ಪ್ರಜ್ವಲ್ ಇಲ್ಲ, ನೀವೇ ಹೇಳ್ದಂಗೆ ಮುಗೀತು ಪ್ರಜ್ವಲ್ದು. ಸೊ ನಿಖಿಲ್ ಅದನ್ನ ತಮ್ಮೂರಿಗೆ ಹೋಗ್ಬೋದು, ಅದೇನಿಲ್ಲ ಅಂತೇನಿಲ್ಲ, ಆಗಲ್ಲ ಅಂತೇನಿಲ್ಲ. ಕುಮಾರಸ್ವಾಮಿ ಕೂಡ ಕ್ಯಾಂಪೇನ್ ಮಾಡಿದ್ದಾರೆ ನಿಖಿಲ್ ಬೇಕು ಅಂತ. ಅಲ್ಲಿ ಲೀಡ್ರ್ ಯಾರು? ಶ್ರವಣಬೆಳಗೊಳ MLA ಬಾಲಣ್ಣ ಅವರು, ಅರ್ಕಲ್ಗೂಡು ಮಂಜು ಅವರು. ಇದರ ಲೀಡರ್ಶಿಪ್ ವೇಕೆನ್ಸಿ ಇದೆ, ಇಲ್ಲ ಅಂತೇನಿಲ್ಲ. ಆದರೆ ಫ್ಯಾಮಿಲಿಯಲ್ಲಿ ವೆಲ್ಕಮ್ ಮಾಡ್ತಾರಾ? ವೆಲ್ಕಮ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ಈಗ ಅದೇನಿಲ್ಲ, ಮುಗೀತು, ಹೇಳಿದಲ್ಲ. ಈ ಒಂದು ಪ್ರಕರಣ ರೇವಣ್ಣ ಫ್ಯಾಮಿಲಿಯ ಪೀಕಲ್ಲಿದ್ರಲ್ಲ ತಗೊಂಡೋಗಿ ಪಾತಾಳಕ್ಕೆ ತಳ್ಳಿದೆ. ಹೌದು. ಭವಾನಿ ರೇವಣ್ಣ ಕೂಡ SIT ಮುಂದೆ ಕೂರಂಗಾಯ್ತು, ರೇವಣ್ಣ ಜೈಲ್ಗೆ ಹೋಗಿ ಬರಂಗಾಯ್ತು. ಪ್ರಜ್ವಲ್ ರೇವಣ್ಣ ಜೈಲಲ್ಲಿದ್ದಾರೆ. ಅವ್ರು ಆಚೆಗೆ ಬಂದು ಸುಧಾರಿಸ್ಕೊಂಡ್ರೆ ಸಾಕು. ಇನ್ನು ನಿಖಿಲ್ ನೀನು ಬರಬೇಡ, ಅವ್ರು ಬರಬೇಡ ಅಂತ ಹೇಳೋಕ್ಕಾಗಲ್ಲ. ಕಾರ್ಯಕರ್ತರ ದೃಷ್ಟಿಯಿಂದ ಹೋಗ್ಬೇಕಾಗತ್ತೆ. ಇವತ್ತು JDSನ ಕಾರ್ಯಕರ್ತರ ದೃಷ್ಟಿಯಲ್ಲಿ, ಹಾಸನದ JDS ಕಾರ್ಯಕರ್ತರ ದೃಷ್ಟಿಯಲ್ಲಿ ರೇವಣ್ಣ ಅಂಡ್ ಫ್ಯಾಮಿಲಿ ಖಳನಾಯಕರಾಗಿದ್ದಾರೆ.
ಸೊ ಹಾಗಾಗಿ ಲೀಡರ್ಶಿಪ್ಗೆ ವೇಕೆನ್ಸಿ ಇದೆ, ಹೋಗ್ಬೋದು. ಬಟ್ ಅಲ್ಲಿ JDSಗಿಂತ BJP ಪಿಕಪ್ ಆಗ್ತಿದೆ. JDSಗಿಂತ BJP ಪಿಕಪ್ ಆಗ್ತಿದೆ. ಸಕಲೇಶ್ಪುರ, ಬೇಲೂರು, ಹಾಸನ ಈ ಮೂರಲ್ಲಿ BJP ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ನೋಡ್ಬೇಕೇನು ಅಂತ. ನಿಖಿಲ್ ದಿಢೀರ್ನೆ ಹೋಗ್ಬಿಟ್ಟು ಹಾಸನದಲ್ಲಿ ನಾನು ಇದು ಮಾಡ್ತೀನಿ ಆಗಲ್ಲ, ಸೂಕ್ಷ್ಮವಾಗಿ ಕಾಲಿಡಬೇಕಾಗತ್ತೆ. ಟೈಮ್ ಫುಲ್ ಟೈಮ್ ರಾಜಕಾರಣಿ ಆಗ್ಬೇಕು ಸರ್. ಕರೆಕ್ಟ್. ನೀವು ಟೀಚರ್ ಅನ್ಸ್ಕೊಳ್ಳೋದು ಯಾವಾಗ? ಮಂಡೇ ಟು ಸ್ಯಾಟರ್ಡೆ ಹೋದ್ರೆ ತಾನೆ ಟೀಚರು. ಮಂಡೇ ಟ್ಯೂಸ್ಡೇ ಹೋಗಿ ಬಂದು ಏನಾಗ್ತೇಳಿ ಗೆಸ್ಟ್ ಲೆಕ್ಚರರ್ ಅಂತಾರೆ, ಗೆಸ್ಟ್ ಟೀಚರ್ ಅಂತಾರೆ. ಸೊ ಫುಲ್ ಟೈಮ್ ಟೀಚರ್ ಆದರೆ, ಫುಲ್ ಟೈಮ್ ಲೆಕ್ಚರರ್ ಆದರೆ ಸ್ಟೂಡೆಂಟು ಗ್ರಿಪ್ಪಲ್ಲಿ ಇರ್ತಾರೆ. ಗೆಸ್ಟ್ ಲೆಕ್ಚರರ್ ಆದರೆ, ಗೆಸ್ಟ್ ಟೀಚರ್ ಆದರೆ ಸ್ಟೂಡೆಂಟ್ಸ್ ಗ್ರಿಪ್ಪಲ್ಲಿ ಇರಲ್ಲ. ಹಂಗೆ ಗೆಸ್ಟ್ ಪೊಲಿಟಿಷಿಯನ್ ಆದರೆ ಕಾರ್ಯಕರ್ತರು, ನಾಯಕರು ಸಂಪರ್ಕದಲ್ಲಿರಲ್ಲ. ಫುಲ್ ಟೈಮ್ ಪೊಲಿಟಿಷಿಯನ್ ಆದರೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಹಾಗಾಗಿ ನಿಖಿಲ್ ನಿರ್ಧಾರ JDSಗೆ ಲಾಭನೇ. ಬಟ್ ಅದ್ರ ಎಷ್ಟರ ಮಟ್ಟಿಗೆ ಅಂತ ಅದರ ಇಂಪ್ಯಾಕ್ಟು ಲೋಕಲ್ ಬಾಡಿ ಎಲೆಕ್ಷನ್ಸು, ಮುಂದಿನ ವಿಧಾನಸಭೆಯವ್ರು ಕಾಯಬೇಕು. ಯಾಕಂದರೆ ಸ್ವತಃ ಇವಾಗ ಏನಾರು ಹುಷಾರಾಗಿ ಹ್ಯಾಂಡ್ಲ್ ಮಾಡಿದ್ರೆ ನಿಖಿಲ್ ಇನ್ನು ಯಾವುದೇ ಚುನಾವಣೆಗೆ ಅಪ್ ಟು 4 years ಸ್ಪರ್ಧೆ ಮಾಡಲೇಬಾರ್ದು, ಮಾಡುವ ಅವಶ್ಯಕತೆ ಇಲ್ಲ. ಪಕ್ಷ ಪರ್ಯಟನೆ 4 ವರ್ಷ ನಾನು ಒಂದು 40-50 MLAಗಳನ್ನ ಗೆಲ್ಸ್ಕೊಂಡು ನಾನು ವಿಧಾನಸೌಧ ಮೆಟ್ಲತ್ತೀನಿ. ಯಾಕಂದರೆ 224 ಕ್ಷೇತ್ರದಲ್ಲಿ BJP ಅವ್ರು ಕನಿಷ್ಠ 150-60 ಕಂಟೆಸ್ಟ್ ಮಾಡ್ತಾರೆ. ಹೌದು. ಒಂದು 60-70 ಬಿಟ್ಕೊಡ್ಬೋದು JDSಗೆ. ಆ ಬಿಟ್ಕೊಟ್ಟು ಒಂದು 70ರಲ್ಲಿ ಒಂದು 50 ಗೆಲ್ಸ್ಕೊಂಡು ಹೋಗ್ತೀನಿ ಅನ್ನೋದಾದ್ರೆ ನಿಖಿಲ್ ಸ್ಟ್ರಾಂಗ್. ಆಗ ಹೋದಾಗ ಮರ್ಯಾದೆ. ಪವನ್ ಕಲ್ಯಾಣ್ ತಾವೇ ಸೋತಿರಲು ವಿಧಾನಸಭೆ ಮೆಟ್ಲತ್ಬೇಕಾದ್ರೆ 21 ಜನ ಕರ್ಕೊಂಡು ಹೋದ್ರು. ಸೊ ಹಂಗೆ ಶಪಥ ಮಾಡಿ ನಿಖಿಲ್ ಇವತ್ತಿಂದ ಲಿಸ್ಟ್ ಮಾಡ್ಕೊಂಡು ಓಡಾಡಿದ್ರೆ ಮೈಸೂರು 6, ಮಂಡ್ಯ 7, ಹಾಸನ 4, ತುಮಕೂರು 6, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಜಿಲ್ಲೆ, ದುರ್ಗ, ರಾಯಚೂರು, ಶಿವಮೊಗ್ಗ, ವಿಜಯಪುರ, ಹಿಂಗೆಲ್ಲ JDSನ ಬೇರುಗಳಿದೆ. ಕಾರ್ಯಕರ್ತರವರೇ ಕೆಲಸ ಮಾಡ್ಬೋದು. ಒಂದು 50 ಜನ MLA ಕರ್ಕೊಂಡ್ರು ನಿಖಿಲ್ಗೂ ಮರ್ಯಾದೆ. ಕುಮಾರಸ್ವಾಮಿ ಅದೇ ಮಾಡ್ಬೇಕಿನ್ನು, ಕೇಂದ್ರ ರಾಜಕಾರಣನೇ ಮಾಡ್ಬೇಕು. ನಿಖಿಲ್ ರಾಜ್ಯ ರಾಜಕಾರಣ ಮಾಡಿದ ಮತ್ತೆ ಮೈತ್ರಿಕೂಟ ಮುಂದುವರಿಯುತ್ತೆ ಅಂತ. ಮುಂದುವರಿತೀವಿ ಅಂತ ಹೇಳವ್ರೆ. ಮುಂದುವರೆದ್ರೆ ಮಾತ್ರ ಇವೆಲ್ಲ ರಾಜಕೀಯ, ಮುಂದುವರೆದ್ರೆ ರಾಜಕೀಯ ಹೇಳ್ತಾ ಇರೋದು. JDS BJP ಮೈತ್ರಿಕೂಟ ಮುಂದುವರೆದ್ರೆ ಮಾತ್ರ ಕಾಂಗ್ರೆಸ್ನ ಮಣಿಸ್ಬಹುದು. ಕರೆಕ್ಟ್. ನರೇಂದ್ರ ಮೋದಿ ಬಂದ್ ಕ್ಯಾಂಪೇನ್ ಮಾಡಕ್ಕೆ 5 ವರ್ಷಕ್ಕಾಗಲ್ಲ. ನರೇಂದ್ರ ಮೋದಿ ಬಂದ್ ಕ್ಯಾಂಪೇನ್ ಮಾಡಕ್ಕಾಗಲ್ಲ ನೆಕ್ಸ್ಟ್ 5 yearsಗೆ. ಇಲ್ಲಿ ಲೀಡರ್ಶಿಪ್ ಇವ್ರು ಗಟ್ಟಿಯಾಗಿರ್ಬೇಕು. ಹೌದು. ಇಲ್ಲೂ ಒಂದು MLA ಗೆಲ್ಲಿಸಿಕೊಳ್ಳಲಾಗದ ಬೊಮ್ಮಾಯಿ ಇಂಥವ್ರೆ ಲೀಡರ್ಗಳಾಗ್ಬಿಟ್ರೆ ಮುಗೀತದುವೆ. ಹೆಂಗೆ BJPಗೂ ಒಬ್ಬ ಶಕ್ತಿ ತುಂಬ ಲೀಡರ್ ಬೇಕು, JDS ಅಲ್ಲೂ ನಿಖಿಲ್ ಅದನ್ನ ಲೀಡ್ ಮಾಡಬೇಕು. ಅದರ ಹೊರತಾಗಿ ಇವತ್ತೇನೋ ಬಾವುಟ ಅಳ್ಳಾಡ್ಸ್ಬೋದು ನಾವು. ಎಚ್ಚರಿಕೆ ಕರ್ಗಂಟೆ ತಾನೆ. ಕಲ್ಯಾಣ ಕರ್ನಾಟಕ ಫುಲ್ ಹೊಡ್ಸ್ಕೊಂಡು ಹೋಗಿಲ್ವೇನೋ BJP ಅವರು. ಕತೆ ಬೇರೆ ಇರುತ್ತೆ ಸರ್. ನಿಖಿಲಿಗೆ ಆ ಕೆಪಾಸಿಟಿ ಇದೆ ಅಂತೀರಾ ಹೇಗೆ? ಕೆಪಾಸಿಟಿ ಇಲ್ಲ ಅಂತ ಟೀಕೆ ಮಾಡೋರು ಪವನ್ ಕಲ್ಯಾಣ್ನ. ಗೆದ್ದ ಮೇಲೆ ಬಂತು. ಕೆಪಾಸಿಟಿ ಇದೆ ಇಲ್ಲ ಅಂತ ತೀರ್ಮಾನ ಆಗೋದು ಎಲೆಕ್ಷನಲ್ಲಿ. ಎಲೆಕ್ಷನ್ ಬರಬೇಕು. ಹಾಗಾದ್ರೆ ಹಿಂದಿನ ಬೆಳಿಗ್ಗೆ ಎದ್ದು ಇಷ್ಟೇ ನಾನು ಮತ್ತೆ ಬೆಂಗಳೂರು ಮನೆಗೆ ಬಂದು ಮಲ್ಕೋಬೇಕು, ಹುಬ್ಳಿ ಒಳ್ಳೆ ಹೋಟ್ಲಲ್ಲೇ ಮಲ್ಕೋಬೇಕು ಅನ್ನೋದು ಬಿಟ್ಟು ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ತಾನೇ ಸೌಂಡ್ ಆಗಿದ್ದು. JDSಗೆ ಅನಿವಾರ್ಯ ಕೂಡ ಅಲ್ವಾ ಸರ್ ಇವಾಗಿದು? ಇದೊಂದು ಕುಟುಂಬ ಕೇಂದ್ರಿತ ಪಕ್ಷ, ಆದ ಕಾರಣ ಅನಿವಾರ್ಯ. ಶರಣಗೌಡ ಕಂದಕೂರ್ ಅಂತ MLA ಅವರೇ ಗುರುಮಿಟ್ಕಲಲ್ಲಿ ಲೀಡರ್ಶಿಪ್ ಕೊಡ್ಬೋದು. ಮಂಡ್ಯದಲ್ಲಿ ಪುಟ್ಟರಾಜು ಅವರೇ ಲೀಡರ್ಶಿಪ್ ಕೊಡ್ಬೋದು. GT ದೇವೇಗೌಡ್ರೆ ಅವರೇ ಲೀಡರ್ಶಿಪ್ ಕೊಡ್ಬೋದು. ಕಾಶಂಪುರ್ ಬಂಡೆಪ್ಪ ಕಾಶಂಪುರ್ ಅವರೇ ಲೀಡರ್ಶಿಪ್ ಕೊಡ್ಬೋದು. ಲೀಡ್ರ್ ಇಲ್ಲ JDS ಅಲ್ಲಿ ಅಂತಲ್ಲ, ಅವ್ರಿರೋ ಲೀಡ್ರೆಲ್ಲ ನಮ್ಮ ಲೀಡ್ರೇ ದೇವೇಗೌಡರ ಮನೆಯವರು ಅನ್ಕೊಂಡವ್ರು, ಅದು ಸಮಸ್ಯೆ. ಲೀಡರ್ಶಿಪ್ ಕ್ವಾಲಿಟಿ ಇರೋರ್ನ ಮುಂದಕ್ಕೆ ಬಿಟ್ಟಿಲ್ಲ. ಅವ್ನು ನಮ್ಮನ್ನು ಮೀರ್ ಬೆಳೀತಾವನೆ ಅಂದ್ರೆ ಗೊತ್ತಲ್ಲ. ನಮ್ಮ ಊರಲ್ಲೆಲ್ಲ ನಮ್ಮ ಮನೆಯೇ ದೊಡ್ಡ ಮನೆ ಇರಬೇಕು. 3 year ಅಷ್ಟೇ ನಮ್ಮ ಊರಲ್ಲಿ. ಏನು ಯಾರೇ ಕಟ್ಟಿದ್ರು 2 ಕಟ್ಟಬೇಕು, ಒಂದೊಂದೇ ಕಟ್ಟಬೇಕು. 3ನೇದು ಕಟ್ತಾವನೆ ಅಂದರೆ ಕಟ್ಟು. ಸೊ ಹಂಗೆ JDS ಅಲ್ಲಿ ತಮ್ಮನ್ನು ಮೀರ್ ಬೆಳೀತಾವ್ರೆ ಅನ್ನೋಂಥ ಲೀಡರ್ಗಳಿಗೆ ಅವಕಾಶ ಆಗಿಲ್ಲ. ಅದು ಬೇರೆ ಬೇರೆ ಕಾರಣಕ್ಕೆ. ಅದನ್ನು ಕಾರ್ಯಕರ್ತರು ಒಪ್ಕೊಬಿಟ್ಟಿದ್ದಾರೆ. ನಮ್ಮದು ದೇವೇಗೌಡರ ಪಕ್ಷ ಅಂತಲೇ ಹೇಳ್ಕೊತಾರೆ ಅಭಿಮಾನದಲ್ಲಿ. JDS ಒಂದು ಪ್ರಾದೇಶಿಕ ಪಕ್ಷ. ಈಗ DMK ಕರುಣಾನಿಧಿ ಟೀಮ್ ಫ್ಯಾಮಿಲಿ ಪಾರ್ಟಿ, JDS ದೇವೇಗೌಡರ ಫ್ಯಾಮಿಲಿ ಪಾರ್ಟಿ, ತೆಲುಗುದೇಶಂ ನಾಯ್ಡು ಚಂದ್ರಬಾಬು ನಾಯ್ಡು NTR ಫ್ಯಾಮಿಲಿ ಪಾರ್ಟಿ, KCR ಅವರವರ BRS ಪಾರ್ಟಿ ಅವ್ರ ಫ್ಯಾಮಿಲಿ ಪಾರ್ಟಿ, NCP ಶರದ್ ಪವಾರ್ ಅವ್ರ ಫ್ಯಾಮಿಲಿ ಪಾರ್ಟಿ, ಶಿವಸೇನೆ ಉದ್ಧವ್ ಠಾಕ್ರೆ ಫ್ಯಾಮಿಲಿ ಪಾರ್ಟಿ. ಸೊ ಅದು ಪ್ರಾದೇಶಿಕ ಪಕ್ಷ ಅಂದಾಗ ಅದಕ್ಕೆ ಬಂದ್ಬಿಟ್ಟಿದೆ, ಅದೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ JDS ಮಾತ್ರ ಹಿಂಗೆ ಅಂತಿಲ್ಲ. ಅಲ್ಲಿರೋ ಪ್ರಾದೇಶಿಕ ಪಾರ್ಟಿ ಅಂದರೆ ಒಂದು ಕುಟುಂಬದ ಹಿಡಿತದಲ್ಲೇ ಪಾರ್ಟಿ ಇರ್ತದೆ. ಅದಕ್ಕೆಲ್ಲ ಜೈ ಅನ್ಕೊಂಡು ಹೋಗ್ತಾರೆ ಅಷ್ಟೇ. ಜೈ ಅನ್ಕೊಂಡು ಹೋಗ್ತಾರೆ. ಉದಾಹರಣೆಗೆ ಸರ್ಕಾರ ನಡೆಸ್ಬೇಕಾದ್ರೆ ಬಹುಪಾಲು ಆರ್ಥಿಕ ಪ್ರಬಲ ಅವರೇ ಆಗ್ತಾರೆ.
ಇನ್ನೊಬ್ಬ ಪ್ರಬಲ ಆದರೆ ನಡೆಸ್ತಾನೆ ಅದನ್ನು. ಸೊ ಅದೇನೂ ಮಾಡೋಕ್ಕಾಗಲ್ಲ. ಅದು ನಮ್ಮ ದೇಶದ ರಾಜಕೀಯದಲ್ಲಿರೋ ವ್ಯವಸ್ಥೆನೇ ಹಂಗೆ. ಆದರೆ JDU ಆಗಿಲ್ಲ. JDU ಆ ಥರ ಇಲ್ಲ. ಬಿಜು ಜನತಾದಳ ಅವ್ರ ತಂದೆಯಿಂದ ಬಿಜು ಪಟ್ನಾಯಕ್ ನವೀನ್ ಪಟ್ನಾಯಕ್ ಬಂತು. ಬಿಜು ಪಟ್ನಾಯಕಿಂದ ಬಿಜು ಜನತಾದಳ ಚೇಂಜ್ ಆಯಿತು. ಕಮ್ಯುನಿಸ್ಟ್ ಪಾರ್ಟಿ ಆ ಥರ ಇಲ್ಲ. ಕಮ್ಯುನಿಸ್ಟ್ ಪಾರ್ಟಿ ಆ ಥರ ಇಲ್ಲ. ಕಾಂಗ್ರೆಸ್ ಅದೇ ಥರ ಇರೋದು. BJP ಆ ಥರ ಇಲ್ಲ. ಆದರೆ JDS, DMK, TRS, TDP, NCP ಇವೆಲ್ಲ ಫ್ಯಾಮಿಲಿ ಕೇಂದ್ರೀಕೃತ ಪಾರ್ಟಿಗಳು. ಹಾಗಾಗಿ JDS ವರ್ತ್ ಆಗಿಲ್ಲ. ದೇವೇಗೌಡರು JDS ಪಕ್ಷನೂ ಅಂತಾರೆ, ದೇವೇಗೌಡರ ಪಕ್ಷ ಅಂತಲೂ ಕರೀತಾರೆ. ಸೊ ಯಾಕೆ ಅದು ಹಂಗಿದೆ, ಅದೇನೂ ಮಾಡೋಕ್ಕಾಗಲ್ಲ. ನಿಖಿಲ್ ಬಿಟ್ಟು ಯಾರು ಇಲ್ವೇ ಇದ್ದಾರೆ, ಆದರೆ ಯಾರು ಕೆಲವರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಆಮೇಲೆ ಇದು ನಮ್ಮದೇ ಪಕ್ಷ, ನಮ್ಮ ಫ್ಯಾಮಿಲಿದೇ ಪಕ್ಷ ಅನ್ನೋ ಅತಿಯಾದ ನಂಬಿಕೆ ಅವ್ರಿಗೂ ಇದೆ. ಅದು ಹಂಗೆ ಇನ್ನೇನು ಇಲ್ಲ. ಸೊ ಯಾಕೆ JDS ಅಲ್ಲಿ ಇನ್ಯಾರು ಸ್ಟ್ರಾಂಗ್ ಲೀಡರ್ಸ್ ಇಲ್ವಾ? ಇದ್ದಾರೆ, ಅದು ಅವ್ರಿಗೆ ಅವಕಾಶಗಳಿಲ್ಲ ಅಷ್ಟೇ. ಕೊಡಬೇಕಲ್ಲ. ಯಾರೋ ಒಬ್ಬ ಈಗ ನಾಳೆ ಈಗ ಒಬ್ಬ ಯಾರೋ MLA ಅವ್ರಿಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟು ಒಳ್ಳೆ ಕಂದಾಯ, ಗ್ರಾಮೀಣಾಭಿವೃದ್ಧಿ ಇವೆಲ್ಲ ಬಂದು ಲೋಕೋಪಯೋಗಿ ಎಲ್ಲ ಬರೀ ರೇವಣ್ಣಂಗೆ ಹೋಗೋದಂಗೆ. ಸೊ ಹಂಗೆ ಯಾರು ಇನ್ನೊಬ್ರು ತಗೊಂಡು ದುಡ್ಡು ಜಾಸ್ತಿ ಸಿಗುತ್ತಲ್ಲ, ಕಮಿಷನ್ ಜಾಸ್ತಿ ಬರುತ್ತೆ, ಕಾಸು ಜಾಸ್ತಿ ಬರುತ್ತೆ, ಅವೆಲ್ಲ ಅವ್ರಿಗೆ ಸೇರ್ತಿತ್ತು. ಹಾಗಾಗಿ ಯಾರು ಲೀಡರ್ ಆಗಲಿಲ್ಲ. ಇದು ಸಮಸ್ಯೆ. ಸೊ ಹಾಗಾಗಿ ನಿಖಿಲ್ ನಿರ್ಧಾರ JDSಗೆ ಅನಿವಾರ್ಯ. ನಿಖಿಲ್ ಸಕ್ಸಸ್ ಆಗ್ತಾರಾ ಇಲ್ವಾ ಅನ್ನೋದು ಮುಂದಿನ ವಿಧಾನಸಭೆ ಚುನಾವಣೆ ನಿರ್ಧಾರ ಆಗಿದೆ. ಯಾವುದೋ ಒಂದು ಬೈ ಎಲೆಕ್ಷನ್ ಮತ್ತೊಂದು ನಿರ್ಧಾರ ಆಗಿದೆ. ನಿಖಿಲ್ ನಿಜವಾಗಿಯೂ JDSನ ಲೀಡ್ ಮಾಡೋದೇ ಆದರೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ನ ಗೆಲ್ಸ್ಕೊಂಡು ಬಂದ್ರೆ ನಿಖಿಲ್ ಲೀಡ್ರು. ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಿಸಿ ಯೋಗೇಶ್ವರ್ನ ಗೆಲ್ಲಿಸಿಕೊಂಡು ಬಂದರೆ ನಿಖಿಲ್ ಲೀಡರ್. ಲೀಡರ್ಶಿಪ್ ಅದೇ ಆಗಬೇಕು. ನಿಖಿಲ್ ಫೈಟ್ ಮಾಡ್ತಿರೋದು ಕರ್ನಾಟಕಕ್ಕ ಚನ್ನಪಟ್ಟಣಕ್ಕೆ ಅನ್ನೋದ್ರ ಮೇಲೆ ಅವ್ರ ಇದು ನಿರ್ಧಾರ ಆಗುತ್ತೆ. ಇದು ಕತೆ ಲೀಡರ್ಶಿಪ್. ಎಸ್, ನೋಡೋಣ ಏನಾಗುತ್ತೆ ಅಂತ.